ನಮಸ್ತೆ ಎಲ್ರಿಗೂ. ನಾನು ಒಂದು 3 ದಿನದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ತುಂಬ ಸಮಯದ ನಂತರ ನಾನು ಹೋಗಿದ್ದು ಬೆಂಗಳೂರಿಗೆ. ಅಂದರೆ ಒಂದು 9 ವರ್ಷದ ನಂತರ ಹೋಗಿದ್ದು ನಾನು ಒಂದು ಫಂಕ್ಷನಿಗೆ ಅಂತೇಳಿ, ನನ್ನ ಫ್ರೆಂಡ್ ಮಗಳಿದು ಮದುವೆಗೆ ಅಂತೇಳಿ ಹೋಗಿದ್ದು. ತುಂಬ ಖುಷಿ ಆಗ್ತಾ ಇತ್ತು ಅಂತ ಹೇಳಿದರೆ, ಅಷ್ಟು ವರ್ಷ ಬಿಟ್ಟು ನನಗಂತೇಳಿದರೆ ತುಂಬ ಇಷ್ಟದ ಒಂದು ಊರು ಅಂತೇಳಿದರೆ ಬೆಂಗಳೂರು. ಹಾಗಾಗಿ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಇದು ಹೋಗಿ ಬಂದು ಸ್ವಲ್ಪ ಆಯಿತು, 1-2 ವರ್ಷ ಆಗ್ಲಿಕ್ಕೆ ಬಂತೀಗ. ಅದನ್ನು ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅನ್ನಿಸ್ತು ನನಗೆ. ತುಂಬ ಮೆಮೊರೀಸ್ ಎಲ್ಲ ಇರ್ತದಲ್ಲ. ಹಾಗೆ ನನ್ನ ತಮ್ಮ ಹೇಳ್ತಾ ಇದ್ದ ಈ ಹೋಟ್ಲಲ್ಲಿ ಫುಡ್ಡೆಲ್ಲ ಒಳ್ಳೆದುಂಟಂತೇಳಿ. ಹಾಗೆ ಅದು ಸಹ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದೆ. ಯಾರಿಗಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಸಹ ಹೇಳಿ. ತುಂಬ ಒಳ್ಳೆದುಂಟು ವೆಜ್ ಎಲ್ಲ ಫುಡ್ಡೆಲ್ಲ ಅಲ್ಲಿ ಅಂತೇಳಿದರೆ. ಇದು ಒಂದು ಎಷ್ಟು ಮೆಮೊರಿ ಅಂತ ಹೇಳಿದರೆ ನೋಡಿ, ಎಷ್ಟೋ ಸಮಯದ ನಂತರ ನಾವು ಹೋಗ್ತೇವೆ, ನಮಗೆಲ್ಲ ಸಿಗ್ತಾರೆ, ಎಷ್ಟು ಖುಷಿ ಅಲ್ವಾ. ಇದು ರಿಸೆಪ್ಷನಿಗೆ ನಾವು ಹೋಗ್ತಾ ಇದ್ದೇವೆ. ಡೆಕೋರೇಷನ್ ಎಲ್ಲ ಸೂಪರಾಗಿತ್ತು. ನನ್ನ ಫ್ರೆಂಡಿಗಂತೂ ತುಂಬ ಖುಷಿ ಆಯಿತು ಅಂತ ಹೇಳಿದರೆ. ಅಂದರೆ ತುಂಬ ವರ್ಷದ ಫ್ರೆಂಡ್ ಅವರೆಲ್ಲ, ಒಂದು 25-30 ವರ್ಷದ ಫ್ರೆಂಡ್ಸ್ ಅವರೆಲ್ಲ ನನಗೆ. ಅಂತೇಳಿದರೆ ನಾನು ಹೋಗೇ ಇರಲಿಲ್ಲ, ಒಂದು 8-9 ವರ್ಷ ನಾನು ಬೆಂಗಳೂರು ಕಡೆ ಹೋಗೇ ಇರಲಿಲ್ಲ. ಇದು ಒಂದು ನನಗೆ ಒಂದು ರೀಸನ್ ಸಿಕ್ತು ಒಂದು ಮದುವೆಗೆ ಹೋಗಲಿಕ್ಕೆ ಅಂತೇಳಿ. ಹಾಗೆ ಹೋಗಿದ್ದು ನಾನು. ಇದು ರಿಸೆಪ್ಷನಿಗೆ ಫಸ್ಟ್ ಡೇ ಈವ್ನಿಂಗ್ ರಿಸೆಪ್ಷನ್ ಇತ್ತು. ರಿಸೆಪ್ಷನಿಗೆ ಹೋಗುವಾಗ ಸಹ ತುಂಬ ಖುಷಿ ಆಗ್ತಾಯಿತ್ತು ಅಂತ ಹೇಳಿದ್ರೆ, ಓಲ್ಡ್ ಫ್ರೆಂಡ್ಸ್ ಎಲ್ಲ ಸಿಗ್ತಾರಲ್ಲ ಅಂತೇಳಿ. ಮತ್ತು ತುಂಬ ಒಂದು ಡೆಕೋರೇಷನ್ ಎಲ್ಲ ನೋಡಿ ತುಂಬ ಖುಷಿಯಾಯಿತು. ಆ ಮಕ್ಕಳನ್ನೆಲ್ಲ ನೋಡಿ ತುಂಬ ಸಮಯ ಸಹ ಆಗಿತ್ತು ನಾನು ನೋಡ್ದೇನೆ. ಹಾಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ, ಇಂಥ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಬೇಕಂತೇಳಿ ಸಹ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಫಸ್ಟ್ ಹೋಗಿದ್ದು ಅದೇ ನನ್ನ ತಮ್ಮನ ಮನೆಗೆ ಹೋದೆ. ಅಲ್ಲಿಂದ ಅವ್ರ ಜೊತೆಯಲ್ಲಿ ನಾನು ರಿಸೆಪ್ಷನಿಗೆ ಹೋಗಿದ್ದು. ತುಂಬ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನೋಡಿ, ನಾನು ಎಲ್ಲೆಲ್ಲಿ ಹೋಗಿದ್ದೆ ಅಂತೇಳೆಲ್ಲ. ನಿಮಗೆ ಸಹ ಎಂಜಾಯ್ ಆಗ್ಬೋದು ಈ ವಿಡಿಯೋ ನೋಡಿ. ಇಲ್ಲೆಲ್ಲ ಸ್ವಲ್ಪ ಪರಿಚಯದವರೆಲ್ಲ ಇದ್ದರು ಅಂತ. ನಮಗಲ್ಲಿ ಕನ್ಫ್ಯೂಸ್ ಆಗ್ತಾ ಇತ್ತು ಅಂತೇಳಿದರೆ, 2 ಫಂಕ್ಷನಲ್ಲಿ ಸ್ವಲ್ಪ ಹೆಸರು ಸಹ ನಮಗೆ ಒಂದು ಸಲ ಕನ್ಫ್ಯೂಸ್ ಆಯಿತು. ಮತ್ತು ಅಲ್ಲಿ ಯಾರು ಪರಿಚಯವರು ಇರಲಿಲ್ಲಲ್ಲ ಅಂತೇಳಿ ಮತ್ತೆ ಪುನಃ ಹೊರಗಡೆ ಬಂದು ಈ ಕಡೆ ಹಾಲಿಗೆ ಹೋದ್ವಿ. ಅಲ್ಲಿ ಪರಿಚಯವರು ಇದ್ದರು, ಅವರ ಹತ್ರ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಒಳಗಡೆ ಹೋದೆ. ಒಳಗಡೆ ಹೋಗುವಾಗ ನೋಡಿ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ತುಂಬ ಅಂದರೆ ಈಗ ಎಲ್ಲ ಮಿಕ್ಸ್ ಆಗಿದೆ ಆಯಿತಾ, ಆಚೆ ಈಚೆ ಆಗಿದೆ ನೋಡಿ. ಇಲ್ಲಿ ಊಟದ್ದು ಸಹ ನಾನಿಲ್ಲಿ ಫಸ್ಟಿಗೆ ಬಂದಿದೆ. ಊಟ ಸಹ ಸೂಪರಾಗಿತ್ತು, ವೆಜ್ ಎಲ್ಲ ನೋಡಿ ತುಂಬ ಇಷ್ಟ ಆಯಿತು. ಇದು ಅಡುಗೆ ಎಲ್ಲ ತುಂಬ ಒಳ್ಳೆಯದಾಗಿತ್ತಲ್ಲ, ಹಾಗಾಗಿ ತುಂಬ ಖುಷಿಯಾಯಿತು ಊಟ ಎಲ್ಲ. ಊಟದಕ್ಕಿಂತ ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ, ಅದು ಒಂದು ಖುಷಿ ನನಗೆ. ಅಷ್ಟು ವರ್ಷದ ನಂತರ ಒಬ್ಬೊಬ್ಬರಂತೂ ನಾನು 8-9 ವರ್ಷ ಹೋಗಿರಲಿಲ್ಲ ನಿಜ, ಆದರೂ ಅದ್ರಕ್ಕಿಂತ ಮೊದಲಿಂದ ಸಹ ಅವರನ್ನು ನೋಡಿರಲಿಲ್ಲ ಅಂತ ಹೇಳಿ. ಅವರು ಮದುವೆ ಆಗಿ ಬೇರೆ ಕಡೆ ಎಲ್ಲ ಹೋಗಿರ್ತಾರಲ್ಲ ಹಾಗೆ. ನೋಡಿ ಫ್ರೆಂಡ್ಸ್, ನೀವು ಸಹ ಹೀಗೆ ಎಲ್ಲಾದರೂ ಅಪರೂಪಕ್ಕೆಲ್ಲ ಹೋದಾಗ ಎಷ್ಟು ಖುಷಿ ಪಡ್ತೀರಲ್ವ, ಹಾಗೆಯೇ ನನಗೆ. ಅದರಲ್ಲೂ ಬೆಂಗಳೂರು ಅಂತ ಹೇಳಿದರೆ ತುಂಬ ಇಷ್ಟ, ತುಂಬ ಒಳ್ಳೆಯದಾಗ್ತದೆ. ಅಂದರೆ ಫ್ರೆಂಡ್ಸ್ ಎಲ್ಲ ಸಿಗುವಾಗ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇರುವಾಗೆಲ್ಲ ಇದು ಆಗ್ತದೆ. ಈಗ ಅದರ ನಂತರ ನಾನು ತುಂಬ ಸಲ ಹೋಗಿ ಬಂದೆ ಬೆಂಗಳೂರಿಗೆ. ಇದು ಮಾತ್ರ ಈ ಫಂಕ್ಷನಿಗೆ ಮಾತ್ರ ಒಂದು 9 ವರ್ಷದ ನಂತರ ಬೆಂಗಳೂರಿಗೆ ಹೋಗಿದ್ದು. ನೋಡಿ ರಿಸೆಪ್ಷನ್ ಆಗ್ತಾ ಇತ್ತು, ಎಲ್ಲ ನಾವು ಕೂತಿದ್ದೇವೆ. ತುಂಬ ಜನ ಬಂದಿದ್ದರು, ತುಂಬ ಅಂತೇಳಿ ತುಂಬ ಜನನೇ ಇದ್ದರು ರಿಸೆಪ್ಷನಿಗೆ ಮಾತ್ರ. ವಿಡಿಯೋ ಮಾತ್ರ ತುಂಬ ಉಲ್ಟಾ ಪಲ್ಟ ಆಗಿದೆ. ಇದು ರಿಸೆಪ್ಷನ್ ಆದ ನಂತರ ನಾವು ಹೊರಡ್ತೇವೆ. ಏನು ಗೊತ್ತಾ, ಇದು ನಾವು ಕೆಂಗೇರಿಗೆ ಹೋಗ್ತಾ ಇರೋದು ನನ್ನ ಕಸಿನ್ ಮನೆಗೆ. ನಮ್ಮ ಅಕ್ಕ ಎಲ್ಲ ಅಲ್ಲೇ ಇದ್ದಾರಲ್ಲ, ಹಾಗೆ ನಾನು ಅಲ್ಲಿ ಹೋಗ್ತಾ ಇರೋದು. ಎಂತೆಂಥದೋ ಆಗಿದೆ, ಇದು ನನಗೆ ವಿಡಿಯೋ ಸೆಟ್ ಮಾಡಲಿಕ್ಕೇ ಆಗಲಿಲ್ಲ. ತುಂಬ ಸಹ ಡಿಲೀಟ್ ಸಹ ಮಾಡಿದೆ. ಮತ್ತು ಇದು ಮಾತಾಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಪೋಖ್ರಿ ಒಬ್ಬ ಇದ್ದಲ್ಲ ಅದರಲ್ಲಿ, ಅವನ ಹತ್ರ ಸ್ವಲ್ಪ ಮಾತಾಡಿಕೊಂಡು, ಅವನ ಹತ್ರ ಸ್ವಲ್ಪ ಜಗಳ ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದೇವೆ ನಾವು ರಿಕ್ಷಾದಲ್ಲಿ. ಇದು ಏನು ಇದು ಮಾಡ್ಕೊಳ್ಬೇಡಿ, ಯಾಕಂತೇಳಿ ನೋಡಿ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ ಅಂತೇಳಿದರೆ. ರಿಸೆಪ್ಷನ್ ಇದು ಪುನಃ ಇದಾದಮೇಲೆ ಪುನಃ ರಿಸೆಪ್ಷನ್ ಇದು ವಿಡಿಯೋ ಸಹ ಬರ್ತದೆ ಅಂಥೇಳಿ ನನಗೆ ಸೆಟ್ ಮಾಡಲಿಕ್ಕೇ ಆಗಲಿಲ್ಲ. ಅಷ್ಟು ವಿಡಿಯೋ ಇತ್ತು, ಎಷ್ಟು ಡಿಲೀಟ್ ಮಾಡಿ ಒಂದು 15 ನಿಮಿಷದ ವಿಡಿಯೋ ಅಂತೂ ಸೆಟ್ ಮಾಡಿಟ್ಟೆ. ಒಂದು 1 ಅವರಿದು ವಿಡಿಯೋ ಇತ್ತ ಅಂತ ಎಲ್ಲ ಸಹ. ಅದು ಆ ವೆದರಿಗೆ, ಅಂದರೆ ಅದು ನವಂಬರ್ ತಿಂಗಳಾಗಿತ್ತು, ಆ ವೆದರು ಅದೆಲ್ಲ ಒಂಥರ ಖುಷಿ ಆಗ್ತದೆ. ಇದು ನೋಡಿ ನನ್ನ ಕಸಿನ್ ಮನೆಯಲ್ಲಿ ನನ್ನ ತಮ್ಮಂದು ಡ್ಯಾನ್ಸು, ಆಮೇಲೆ ನನ್ನ ಅಣ್ಣ ಇವಂದು ಸಹ ಡ್ಯಾನ್ಸು ಎಲ್ಲ ಒಂದು ನಗಾಡಿದೆ ಅಂತ ಹೇಳಿದರೆ. ಅಲ್ಲಿ ಮ್ಯೂಸಿಕ್ ಸಹ ಹಾಕಲಿಕ್ಕಿಲ್ಲ ನಮಗೆ. ಆ ಮ್ಯೂಸಿಕ್ಕಿಗೆ ಇವ್ರದ್ದೆಲ್ಲ ಡ್ಯಾನ್ಸ್ ಒಂದು ಕಡೆ ಮಾತು, ಒಂದು ಕಡೆ ನಗು ನೋಡಿ. ಇವನೊಬ್ಬ ಇದ್ರಂತೂ ಅಷ್ಟು ಖುಷಿ ಆಗ್ತದೆ ನಮ್ಮ ಫ್ಯಾಮಿಲಿಯಲ್ಲಿ. ಇವನೊಬ್ಬ ಇದ್ದರೆ ಸಾಕು ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಎಂಜಾಯ್ ಮಾಡಲಿಕ್ಕೆ ನಮಗೆ. ಅಷ್ಟು ಒಂದು ಇದು ಮಾಡ್ತಾ ಇರ್ತಾನೆ ಇವನು. ತುಂಬ ಅಂದರೆ ದೊಡ್ಡವರು ಅಂತೇಳಿ, ದೊಡ್ಡ ಏಜ್ ಆದವ್ರ ಜೊತೆಯಲ್ಲಿ ಸಹ ಅವ್ರ ಹಾಗೆಯೇ ಮಕ್ಕಳ ಜೊತೆಯಲ್ಲಿ ಸಹ ಮಕ್ಕಳ ಥರ. ಈಗ ನಮ್ಮ ಹತ್ರ ಎಲ್ಲ ಒಂಥರ ಜಗಳ ಆ ಥರ ಅವನು.
ಅವನೊಬ್ಬ ಇದ್ದರೆ ಎಲ್ಲರೂ ಅವನೊಂದು ಫಂಕ್ಷನಿಗೆ ಬಾಬಾ ಅಂತೇಳಿ ನನಗೆ ಅವನು ಡ್ಯಾನ್ಸ್ ಆಡುವಾಗ ಎಷ್ಟು ನಗು ಬರ್ತಾ ಇತ್ತು ಹೇಳಿದ್ರು. ನಾನು ಹೇಳಿದೆ ಅವನ ಹತ್ರ ನೋಡು ವಿಡಿಯೋ ಹಾಕ್ತಾರೆ ಅಂತೇಳಿ. ನೋಡಿದ್ರಲ್ಲ ಎಷ್ಟು ಎಂಜಾಯ್ ಆಗ್ತದಲ್ಲ ವಿಡಿಯೋ ನೋಡ್ತಾ ಇರುವಾಗ. ತುಂಬ ಖುಷಿಯಾಯಿತು ನನಗೆ, ಅವರಿಗೆ ಸಹ ಒಂದು ಖುಷಿಯಾಯಿತು ತುಂಬ ಸಮಯದ ನಂತರ ನಾನು ಹೋಗ್ತಾ ಇದ್ದೇನಲ್ಲ ಅಂತೇಳಿ. ಆದ ನಂತರ ಅಲ್ಲಿಂದ ಅವ್ರ ಮನೆಯಿಂದ ನಾವು ರಿಟರ್ನ್ ಬಂದ್ವಿ. ಬರ್ತಾ ಇರುವಾಗ ಎಷ್ಟು ಟ್ರಾಫಿಕ್ ಅಂತೇಳಿದರೆ ಅಷ್ಟು ಲೇಟ್ ಆಯಿತು ನಮಗೆ. ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ರಿಟರ್ನ್ ಬರುವಾಗ ನಾವು ರಿಟರ್ನ್ ನನ್ನ ತಮ್ಮನ ಮನೆ ಹತ್ರ ಬಂದೆ. ಬೆಂಗಳೂರಲ್ಲಿ ಒಂದು ಟ್ರಾಫಿಕಲ್ಲಿ ನಾವು ಸಿಕ್ಕಾಕೊಂಡ್ರೆ 6 ಗಂಟೆ ಮುಟ್ಟುವವರು 8 ಗಂಟೆ ಮುಟ್ತೇವೆ, ಅಷ್ಟು ಟ್ರಾಫಿಕ್ ಇರ್ತದಲ್ವ. ಅದು ಆ ಟ್ರಾಫಿಕಲ್ಲೇ ಅರ್ಧ ಟಯರ್ಡ್ ಆಗ್ತದೆ ಎಲ್ಲಿಗಾದರೂ ಹೋಗುವ ಅಂತ ಹೇಳುವಾಗ. ಮತ್ತು ಅಲ್ಲಿಂದ ರಿಟರ್ನ್ ಬಂದು ಸ್ವಲ್ಪ ಹಸಿವೆ ಎಲ್ಲ ಆಯಿತು. ಹಾಗೆ ನಾವು ಸ್ವಲ್ಪ ತಿನ್ನಲಿಕ್ಕೆ ಅದೆಲ್ಲ ಸಹ ನಾನು ಇದರಲ್ಲಿ ಹಾಕಿದ್ದೇನೆ, ನೋಡ್ತಾ ಹೋಗಿ. ನೀವು ಯಾರಾದರೂ ಅಲ್ಲಿ ರಾಜಾಜಿನಗರಲ್ಲಿ ಆ ಫುಡ್ಡೆಲ್ಲ ನೀವು ತಿನ್ಲಿಕ್ಕೆ ಹೋದರೆ ಸಹ ನನಗೆ ಕಮೆಂಟ್ ಮಾಡಿ ಹೇಳಿ. ನಾವು ಹೋಗಿದ್ವಿ ಅಲ್ಲಿ ಒಳ್ಳೆದಿತ್ತು ಅಂತೇಳಿ. ಅಲ್ಲಿಂದ ನೋಡಿ ಅದೇ ನಾನು ಹೇಳಿದೆಲ್ಲ, ಸ್ವಲ್ಪ ಚಾಟ್ಸ್ ತಿನ್ಲಿಕ್ಕೆ ಹೋದ್ವಿ. ಚಾಟ್ಸು ಸ್ವಲ್ಪ ಲೈಟಾಗಿ ಚಾಟ್ಸ್ ಮಾತ್ರ ತಿಂದದ್ದು. ಅದರ ನಂತರ ನನ್ನ ತಮ್ಮ ಹೇಳಿದ ಇಲ್ಲಿ ಜಾಸ್ತಿ ತಿನ್ಲಿಕ್ಕೆ ಹೋಗ್ಬೇಡಿ, ಅಲ್ಲಿ ದೋಸೆ ಎಲ್ಲ ತಿನ್ಬೋದು, ದೋಸೆ ಎಲ್ಲ ಒಳ್ಳೇದುಂಟಂತೇಳಿ. ನಮ್ಮದೆಲ್ಲ ಮುಖ ನೋಡಿ ಹೇಗಾಗಿದೆ ಅಂತೇಳಿ ತಿರುಗಿ ಎಲ್ಲರೂ ಒಂದು ಶೇವ್ ಪುರಿ ಅದೇ ತೊಗೊಂಡಿದ್ವಿ ಲೈಟಾಗಿ. ಅಂದರೆ ಒಂದು ಪ್ಲೇಟಲ್ಲಿ ಒಂದು 3 ಜನ ತಿನ್ನೋ ಹಾಗೆ ತೊಗೊಂಡು. ಅದು ನೋಡಿ ವಾರಿಯರ್ ಬೇಕರಿ ಯಾರಿಗಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಅಲ್ಲಿ ಅಲ್ಲಿದು ಫುಡ್ ಅಂತೇಳಿ ಅಲ್ಲಿ ಕೇಕ್ ಒಳ್ಳೆ ಆಗ್ತದಲ್ಲ ವಾರಿಯರ್ ಬೇಕ್ರಿದು. ಜಾಸ್ತಿಯಾಗಿ ಅಲ್ಲಿ ಕೇಕ್ ಎಲ್ಲ ತೊಗೊಂಡು ಬರೋದು ನಾವು ಬರುವಾಗ. ಅಲ್ಲಿಂದ ನಡ್ಕೊಂಡು ಆ ದೋಸೆ ಇದ್ದ ಕಡೆ ನಾವು ಹೋದ್ವಿ. ಸೂಪರಾಗಿತ್ತು ದೋಸೆ ಮಾತ್ರ. ಈಗಲೂ ನನಗೆ ಆ ದೋಸೆ ನೆನಪು ಮಾಡ್ಕೊಳ್ಳುವಾಗ ಬಾಯಲ್ಲಿ ನೀರು ಬರ್ತದೆ. ಯಾರಾದರೂ ಆ ಕಡೆ ಎಲ್ಲ ಹೋಗಿದ್ರೆ ನೀವು ಖಂಡಿತ ವಿಸಿಟ್ ಕೊಡಿ ಆ ದೋಸೆ ಇದಕ್ಕೆ. ನೋಡಿ ಇಲ್ಲಿ ದೋಸೆ ಮಾಡ್ತಾ ಇದ್ದಾರೆ, ತುಂಬ ಒಳ್ಳೆ 99 ಆ ಥರ ಎಂಥದ್ದು ಹೆಸರುಂಟು, ತೋರಿಸ್ತೇನೆ ಇರಿ. ಚೀಸೆಲ್ಲ ಹಾಕಿ ಮಾಡ್ತಾರೆ, ಸೂಪರಾಗಿರ್ತದೆ ಮಾತ್ರ. ನಾವು ಒಂದೊಂದು ದೋಸೆ ಒಂದೊಂದು ಥರ ತೊಗೊಂಡ್ವಿ, ಆದರೆ ಹೆಸರು ಮಾತ್ರ ಕೇಳಿಬಿಡಿ ಯಾರು ಸಹ. ಅಂದರೆ ನೆನಪೇ ಇಲ್ಲ ನನಗೆ, ಆ ಹೆಸರೇ ನೆನಪಿಲ್ಲ ದೋಸೆದು. ಅಷ್ಟು ಸೂಪರಾಗಿ ಬಂದಿತ್ತು ದೋಸೆ ಮಾತ್ರ. ಈಗ ಸಹ ಅಂದರೆ ಈ ಮದುವೆ ಮುಗಿದ ನಂತರ ಸಹ ನಾವೊಂದು 2-3 ಸಲ ಹೋಗಿದ್ದೇನಲ್ಲ, ಅಲ್ಲಿ ಹೋಗಿ ಒಂದು ದೋಸೆ ತಿಂದೇ ಬರೋದು. ನನ್ನ ತಮ್ಮನಿತ್ತು ಏನೋ ಹೇಳ್ತಾ ಇದ್ದಾನೆ. ಅದರಲ್ಲೂ ಈ ನಮ್ಮ ಪೋಖ್ರಿಗೆ ಒಂದು ಸ್ವಲ್ಪ ಸಿಟ್ಟು, ಖಾರ ಆಗಿದೆ ತಿಂಡಿ ತಿಂದದ್ದು, ಖಾರ ಆಗಿದೆ, ನೀರು ಬೇಕಂತ ಹೇಳ್ತಾ ಇದ್ದಾನೆ. ತಿನ್ನಬೇಡ ಹೇಳಿದ್ರು ಸಹ ಅದು ಬೇಕಂತೆ ಅವನಿಗೆ ತಿನ್ನಲಿಕ್ಕೆ. ಪುನಃ ಖಾರ ಆಗಿದೆ ಅಂತ ಹೇಳ್ತಾನೆ. ಅವನದೊಂದು ಗಮ್ಮತ್ತು ಮಾರ್ರೆ. ನನಗೆ ಅವನ ಹತ್ರ ಮಾತಾಡೋ ಅಂತ ಹೇಳಿದ್ರೆ ಭಾರಿ ಖುಷಿ. ನೋಡಿ ಇದು ದೋಸೆ, ಇದು ಹೆಸರು ನನಗೆ ನೆನಪಿಲ್ಲ ಎಂತ ಅಂತೇಳಿ. ಒಳ್ಳೆಯದಾಗಿದೆ ಮಾತ್ರ ದೋಸೆ. ಒಬ್ಬೊಬ್ಬರು ಅದೇ ಹೇಳಿದ್ನಲ್ಲ, ಒಬ್ಬರು ಒಂದೊಂದು ಥರದ್ದು ನಾವು ದೋಸೆ ತೊಗೊಂಡಿದ್ದು. ಇದು ನನ್ನ ಮಗ ತೊಗೊಂಡಿದ್ದಾನೆ, ಎಂತ ಅಂತೇಳಿ ನನಗೆ ಸಹ ನೆನಪಿಲ್ಲ ತೊಗೊಂಡಿದ್ದು ದೋಸೆ. ಅವನು ಚಟ್ನಿ ಎಲ್ಲ ಒಳ್ಳೆಯದಾಗ್ತದೆ, ಅಂದರೆ ಚೀಸು ಪನ್ನೀರು ಎಲ್ಲ ಹಾಕ್ತಾರಲ್ಲ, ಹಾಗಾಗಿ ಒಳ್ಳೆಯದಾಗ್ತದದು. ನೋಡಿ ಕೃಷ್ಣ 99 ವೆರೈಟಿ ದೋಸೆ ಅಂತೇಳಿ. ಅದರ ನಂತರ ನೆಕ್ಸ್ಟ್ ಡೇ ನಾವು ಮದುವೆಗೆ ಹೋಗಿದ್ವಿ. ಮದುವೆಗೆ ಹೋಗಿ ಅವರಿಗೆಲ್ಲ ವಿಶ್ ಮಾಡಿ, ಇದು ಫಸ್ಟಿಗೆ ಪಿಂಕ್ ಸಾರಿ ಇದ್ದಾರಲ್ಲ ಅವರೇ ನನ್ನ ಕ್ಲೋಸ್ ಫ್ರೆಂಡ್, ಅವ್ರ ಮಗಳ ಮದುವೆ ಅದು. ನೋಡಿ ಇದೆಲ್ಲ ಉಲ್ಟಾ, ಇದು ಸ್ವಲ್ಪ ಈಗ ರಿಸೆಪ್ಷನ್ ಇದು ಇಲ್ಲಿ ಬಂತು. ನಗಾಡಬೇಡಿ ಯಾರು ಸಹ ಆಯಿತಾ, ಈ ಥರ ಯಾವ ಥರ ವಿಡಿಯೋ ಹಾಕಿದ್ದಾರೆ ಇವರು ಅಂಥೇಳಿ. ನನಗೆ ಸೆಟ್ ಮಾಡಿ ಸಾಕಾಯಿತು. ಅದು ಹೇಗೆ ಮಾಡಿದರೂ ಸಹ ಆಚೆ ಈಚೆ ಆಗ್ತಾಯಿತ್ತು. ಅಂದರೆ ಅಷ್ಟು ಡೆಕೋರೇಷನ್ ಸೂಪರಾಗಿ ಆಗಿದೆ ಮಾತ್ರ. ನನಗಂತೂ ಆ ಡೆಕೋರೇಷನ್ ನೋಡಿ ಖುಷಿ ಆಯಿತು. ಆ ದಿನ ಇದ್ರ ದಿನ ಮದುವೆ ದಿನ ಆಗಲಿ ಅಥವಾ ರಿಸೆಪ್ಷನ್ ದಿನ ಆಗಲಿ. ಅದರ ನಂತರ ನಾವು ಮದುವೆ ಎಲ್ಲ ಮುಗಿದ ನಂತರ ನಾವು ಮಲ್ಲೇಶ್ವರಂಗೆಲ್ಲ ಹೋಗಲಿಕ್ಕಿತ್ತು, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಲಿಕ್ಕೆ. ಹಾಗೆ ಹೋಗ್ತಾ ಅಲ್ಲಿ ಆ ರೋಡ್ ಅಂದರೆ ಅದು ನಾನು ಅಲ್ಲಿ ಜಾಬಿಗೆಲ್ಲ ಹೋಗ್ತಾ ಇದ್ನಲ್ಲ, ಅದೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದೇವೆ ನಾವು. ಅಂದರೆ ಅಲ್ಲಿ ಹೋದರೆ ಆ ಏರಿಯಾ ಅಂತೇಳಿದರೆ ನನಗೆ ತುಂಬ ಇಷ್ಟ. ಸುಬ್ರಹ್ಮಣ್ಯ ನಗರ, ಗಾಯತ್ರಿ ನಗರ, ರಾಜಾಜಿನಗರ ಆ ಏರಿಯಾದಲ್ಲೇ ನಾವು ಒಂದು ತುಂಬ ವರ್ಷ ಇದ್ದೆ ನಾನಲ್ಲಿ. ಹಾಗಾಗಿ ನನಗೆ ತುಂಬ ಇಷ್ಟವಾದಂಥ ಒಂದು ಪ್ಲೇಸ್ ಅದೆಲ್ಲ. ಹಾಗೆ ತುಂಬ ಪರಿಚಯದವರು ಸಹ ಇದ್ದಾರೆ ಅಲ್ಲಿ, ಈಗಲೂ ಸಹ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಈಗಲೂ ಸಹ ನಾನು ಅವ್ರ ಮನೆಗೆ ಹೋಗ್ತೇನೆ, ಅವ್ರ ನಮ್ಮ ಮನೆಗೆ ಬರ್ತಾರೆ. ಅಷ್ಟು ಒಂದು ಕ್ಲೋಸ್ ಆಗಿದ್ದೇವೆ ನಾವು. ಇದು ಸ್ವಲ್ಪ ಫೋಟೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು, ನಮ್ಮ ಪೋಖ್ರಿ ಜೊತೆಲಿ ನೋಡಿ ನಾನು ಫೋಟೋ ತಕ್ಕೊಂಡಿದ್ದು. ಭಾರೀ ಹುಷಾರಂತ ಹೇಳಿದರೆ ಯಾವುದು ಫೋಸ್ ಬೇಕಾದರೂ ಕೊಡ್ತಾನೆ ಅವನು, ಅಷ್ಟು ಒಂದು ಭಯಂಕರ ಇದ್ದಾನೆ. ನೋಡಿ ಮುಖ ನೋಡಿ ಮಾಡಿಟ್ಕೊಂಡಿದ್ದು. ಒಂದು ಏನೋ ಒಂಥರ ಖುಷಿ ಆಗ್ತದೆ, ಏನೋ ಒಂಥರ ರಿಟರ್ನ್ ಬರುವಾಗ ಸಹ ಬೇಸರ ಆಗ್ತದಲ್ಲ. ಎಲ್ಲ ಫೋಟೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನೋಡಿ. ಇದು
ರಿಸೆಪ್ಷನಿಗೆ ನಾವು ಒಟ್ಟಿಗೆ ನಿಂತು ತಕ್ಕೊಂಡಿದ್ದು ಫೋಟೋ ಎಲ್ಲ. ನನ್ನ ಫ್ರೆಂಡಿದು ಮಗ, ಅವರ ಮೈದುನನ ಮಗ, ಅವರ ಭಾವನ ಹೆಂಡತಿ ಎಲ್ಲ ಇದ್ದೇವೆ. ಹಾಗೆಲ್ಲ ಗುರುತದವರೇ ಅವರೆಲ್ಲ, ತುಂಬ ಕ್ಲೋಸ್ ನಾವೆಲ್ಲ. ಹಾಗೆ ಹೋಗಲೇಬೇಕಾಯಿತು. ಇದಕ್ಕಿಂತ ಮೊದಲು ಒಂದು ಇನ್ಸಿಡೆಂಟ್ ಆಗಿತ್ತು, ಅದನ್ನು ಸಹ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೇನೆ ಮೊದಲು. ಹಾಗಾಗಿ ಅದಕ್ಕೆ ಸಹ ಹೋಗ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಇದಕ್ಕೆ ಹೋಗಿದ್ದು ನಾನು. ಪುನಃ ನೋಡಿ ಒಂದು ಊಟದ್ದು ಪುನಃ ಬಂತು. ಇಲ್ಲಿ ನಮ್ಮ ಮಾಣಿಕ್ಯನ ಜೊತೆಲಿ ಒಂದು ಫೋಟೋ, ಆಮೇಲೆ ನನ್ನ ತಮ್ಮನ ಮಿಸಸ್ ಇವ್ರ ಜೊತೆಯಲ್ಲಿ ಒಂದು ಫಂಕ್ಷನಿಗೆ ಹೋಗುವಾಗ ಫ್ಯಾಮಿಲಿ ಜೊತೆ ಆಗಲಿ ಅಥವಾ ಫ್ರೆಂಡ್ಸ್ ಜೊತೆಯಲ್ಲಾಗಲಿ ಒಂದು ಏನೋ ಒಂಥರ ಮೆಮೊರಿ ಇರ್ತದಲ್ಲ, ಹಾಗೆ ಸ್ವಲ್ಪ ಶೇರ್ ಮಾಡಿ ನಾವು ಇಟ್ಕೊಂಡ್ರೆ ಯಾವಾಗಲಾದರೂ ಬೇಜಾರಾದಾಗ ಇದನ್ನೆಲ್ಲ ನೋಡ್ತಾ ಇರ್ಬೋದು. ನನಗೆ ಎಲ್ಲದಕ್ಕಿಂತ ಮೇನ್ ನನಗೆ ಖುಷಿಯಾಗಿದ್ದು ನನ್ನ ಅಣ್ಣ ಹಾಗೆಯೇ ಅವನು, ಆದರೆ ನನ್ನ ಅಕ್ಕನ ಮಗ ಅವನದು ಡ್ಯಾನ್ಸ್ ಮತ್ತು ಈ ಒಂದೊಂದು ಡ್ಯಾನ್ಸ್, ಅದೇ ಒಂದು ಗಮ್ಮತ್ತಾಗಿದ್ದು ನಮಗೆ ಇದು 3 ದಿನದಲ್ಲಿ. ಇವರೆಲ್ಲ ಅಲ್ಲಿ ಡೆಕೋರೇಷನ್ ಒಳ್ಳೆಯಾಗಿದೆ, ಎಲ್ಲ ಫೋಟೋ ತಗೊಳ್ತಾ ಇದ್ದರು. ಅಂತೂ ಒಂದು ಮದುವೆ ಅವರಿಗಂತೂ ತುಂಬ ಖುಷಿಯಾಯಿತು. ಅಂದರೆ ನಾನು ಹೋಗಿದ್ದಕ್ಕೆ ಇಷ್ಟು ದೂರದಿಂದ ಬಂದಿದ್ದೀರಲ್ಲ ಮದುವೆಗೆ ಅಂತೇಳಿ. ಇವರು ನೋಡಿ, ನಾವು ಅಲ್ಲಿ ಬಾಡಿಗೆ ಮನೇಲಿರುವಾಗ ಇದ್ದದ್ದು ಇವರೆಲ್ಲ. ಎಷ್ಟು ಒಂದು ಎಂಜಾಯ್ ಮಾಡಿದ್ದೇನೆ ಅಂತೇಳಿದರೆ ಸತ್ಯ ನಾನು ಹೇಳ್ತೇನೆ. ನನಗೆ ಅದು ಅಷ್ಟು ವರ್ಷ ಬಿಟ್ಟು ಹೋಗಿದ್ದಕ್ಕೆ ಸಹ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು, ಎಲ್ಲ ಸಿಕ್ಕಿದಾರಲ್ಲ ಅಂತೇಳಿ. ಅವರು ಆಂಟಿ ಅಂತೇಳಿದರೆ ನಮ್ಮ ಓನರು, ಮೊದಲು ಬಾಡಿಗೆಯಲ್ಲಿದ್ದಾಗ ಓನರು, ಮತ್ತು ಇನ್ನೊಬ್ಬರು ನಮ್ಮ ನೇಬರ್ ಆಗಿದ್ದರು. ಇದು ನೋಡಿ ತೆಂಗಿನಕಾಯಿಗೆ ಎಷ್ಟು ಚೆಂದ ಡಿಸೈನ್ ಮಾಡಿದಾರಲ್ವ. ಹಾಗೆ 3 ದಿನ ಹೇಗೆ ಹೋಯ್ತು ಅಂತೇಳಿ ಸಹ ಗೊತ್ತಾಗಲಿಲ್ಲ. ನಾವು ನಮ್ಮ ಲಗೇಜನ್ನು ಪ್ಯಾಕ್ ಮಾಡಿ ಬಸ್ಸಿಗೆ ಹೊರಟ್ವಿ. ಬಸ್ಸಲ್ಲಿ ಕೂತಾಗ ಸಹ ನನಗೆ ತುಂಬ ಅಳು ಬರ್ತಾ ಇತ್ತು. ಅಂಥೇಳಿದರೆ ಎಷ್ಟೋ ಸಮಯದ ನಂತರ ಬಂದೆ, ಒಂದು 2-3 ದಿನ ಹೇಗೆ ಕಳೆದು ಹೋಯ್ತು ಅಂತೇಳಿ ಸಹ ಗೊತ್ತು. ಅಷ್ಟು 3 ದಿನದಲ್ಲಿ ತುಂಬ ಎಂಜಾಯ್ ಮಾಡಿದ್ದೇನೆ ಮಾತ್ರ ನಾನೆಲ್ಲ. ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ತುಂಬ ಎಂಜಾಯ್ ಮಾಡಿದೆ. 3 ದಿನ ಹೇಗೆ ಕಳೀತಂತೇಳಿ ಸಹ ಗೊತ್ತಾಗಲಿಲ್ಲ. ರಿಟರ್ನ್ ಬರುವಾಗ ನಿಜ ಹೇಳ್ತೇನೆ, ನಾನು ಅಷ್ಟು ನನಗೆ ಬೇಸರ ಆಗ್ತಾಯಿತ್ತು ಬಸ್ಸಲ್ಲಿ ಕೂತು ನೋಡ್ಕೊಂಡು ಬರ್ತಾಯಿದ್ದೆ. ಎಂಥ ಲೈಫಲ್ಲ ಅಂಥೇಳಿ ಅಲ್ವಾ. ನಾವು ಇಷ್ಟಪಟ್ಟಿದ್ದೊಂದು ಆಗೋದೇ ಇನ್ನೊಂದು, ಆ ಥರ ಎಲ್ಲ ಆಗ್ತದೆ ಒಮ್ಮೆ ಲೈಫಲ್ಲೆಲ್ಲ. ನಾವೀಗ ಇಲ್ಲಿದ್ದೇವೆ, ಮಂಗಳೂರಲ್ಲ ಇದ್ದೇವೆ, ಆದರೂ ಏನೋ ಒಂದು ಅಟ್ಯಾಚ್ಮೆಂಟ್ ನಮ್ಗೆ ಅಲ್ಲಿ ಬೆಂಗಳೂರಿನಲ್ಲಿ ಇದ್ದದ್ದೇ ಏನೋ ಒಂಥರ ಮೆಮೊರಿ ಹಾಗೆ ಅಲ್ವಾ. ನಿಮಗೆ ಸಹ ಹೀಗೆ ಅನ್ನಿಸ್ತದ ಹಾಗೆಲ್ಲ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ತುಂಬ ಅಂಥೇಳಿ ತುಂಬ ಒಂದು ಇದಾಗ್ತಾ ಇತ್ತು ನನಗೆ. ಯಾರ ಹತ್ರ ಅದು ಏನಾದರೂ ಹೇಳ್ಕೊಳ್ಳುವ, ಎಷ್ಟು ಮನಸ್ಸಿಗೆ ಬೇಸರ, ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಹಾಗೆಲ್ಲ ಅನ್ನಿಸ್ತಾ ಇತ್ತು ನನಗೆ ಬಸ್ಸಲ್ಲಿ ಕೂತಾಗ. ಅಂತೂ ಹೋಗಲೇಬೇಕಲ್ವ, ನಮ್ಮ ಮನೆಗೆ ನಾವು ಹೋಗಲೇಬೇಕು. ಎಷ್ಟೇ ನಾವು ಎಲ್ಲಿ ತಿರುಗಾಡಿದ್ರು ಸಹ ಲಾಸ್ಟಿಗೆ ನಾವು ನಮ್ಮ ಮನೆಗೆ ಹೋಗಲೇಬೇಕು. ಆದರೆ 3 ದಿನ ಮಾತ್ರ ತುಂಬ ಎಂಜಾಯ್ ಮಾಡಿದೆ, ಅದೊಂದು ಸಮಾಧಾನ ಆಯಿತು. ಏನೂ ಒಂದು ಇದಾಗಲಿಲ್ಲ ಏನು ಅಲ್ವಾ. ದೇವರು ಯಾವಾಗ ಎಲ್ಲೆಲ್ಲಿ ಹೋಗಬೇಕು ಏನೇನಂತೇಳಿ ಎಲ್ಲ ಬರೆದಿರ್ತಾರೆ, ಅದೇ ಥರ ನಮ್ಮ ಜೀವನ ಹೋಗ್ತಾ ಇರ್ತದೆ. ಏನು ಹೇಳೋದು ಮತ್ತೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ನನಗೆ. ಅಂತೂ ಹೋಗ್ಬೇಕಂತೇಳಿ 3 ದಿನ ಹೇಗೆ ಕಳೀತಂತೇಳಿ ಸಹ ಗೊತ್ತಾಗಲಿಲ್ಲ. ಎಲ್ಲರನ್ನು ಮೀಟ್ ಆಗಿದೆ, ಅದೇ ಒಂದು ದೊಡ್ಡ ಖುಷಿ ನನಗೆ. ಎಲ್ಲರೂ ಸಿಕ್ಕಿದ್ರಲ್ಲ, ಅದೇ ಒಂದು ದೊಡ್ಡ ಖುಷಿ. ಕೆಲವೊಬ್ಬರು ಫಂಕ್ಷನಿಗೆ ಬಂದು ಬೇಗ ಹೋಗಿದ್ದಾರೆ, ಮದುವೆ ದಿನ ಸಹ ಅವರು ಬರಲಿಲ್ಲ. ಹಾಗೆ ಮೊದಲನೇ ದಿನ ಸ್ವಲ್ಪ ಆಚೆ ಈಚೆ ಆಯ್ತೆಲ್ಲ ಸಿಗುವವರೆಲ್ಲ. ಅಂದರೆ ತುಂಬ ರಶ್ ಇತ್ತಲ್ಲ, ಹಾಗೆ ಸ್ವಲ್ಪ ಜನ ಬೇಗ ಊಟಕ್ಕೆ ಹೋದರು. ಊಟ ಆಗಿ ಸ್ವಲ್ಪ ಜನ ಅಲ್ಲೇ ಕೂತ್ಕೊಂಡ್ರು ಮಾತಾಡ್ಲಿಕ್ಕೆ ಅಂತೇಳಿ. ಹಾಗೆಲ್ಲ ಆಯಿತು. ನೋಡ್ಕೊಂಡು ಹೋಗ್ತಾ ಇದ್ದೇನೆ ನಾನೀಗ, ಎಷ್ಟು ಬೇಗ 3 ದಿನ ಕಳೀತಪ್ಪ ಅಂತೇಳಿ. ಸುಮ್ಮನೆ ನಾನು ಕೂತಿದ್ದು ನನ್ನ ಮಗ ಕೇಳ್ತಾ ಇದ್ದೆ, ಯಾಕೆ ಬೇಸರ ಆಗ್ತಾ ಉಂಟಾ ಬೆಂಗಳೂರು ಬಿಟ್ಟು ಹೋಗ್ಲಿಕ್ಕೆ ಅಂತೇಳಿ. ಅದಕ್ಕೆ ಹೌದಂತ ಹೇಳ್ತಾ ಇದ್ದೇನೆ, ಬೆಂಗಳೂರು ಬಿಟ್ಟು ಹೋಗ್ಲಿಕ್ಕೆ ತುಂಬ ಬೇಸರ ಆಗ್ತಾ ಉಂಟು. ರಿಟರ್ನ್ ಯಾವಾಗ ಬರ್ತೇನೇನೋ ಅಂಥೇಳಿ. ಆದರೂ ನಾನು ಅದರ ನಂತರ ಹೋಗಿದ್ದೇನಲ್ಲ ಫ್ರೆಂಡ್ಸ್ ನಾನು. ಆದರೆ ನನಗೆ ಈ 3 ದಿನ ನಾನು ಎಂಜಾಯ್ ಮಾಡಿದಷ್ಟು ಇನ್ನು ಯಾವತ್ತೂ ನಾನು ಮಾಡಲಿಲ್ವೇನೋ ಹಾಗೆ ಅಷ್ಟು ಅನಿಸ್ತು. ಅಂದರೆ ತುಂಬ ಸಮಯದ ನಂತರ ಹೋಗಿದ್ದಲ್ಲ, ಒಂಥರ ಖುಷಿ ಆಗ್ತಾ ಇತ್ತು ಎಲ್ಲರ ಜೊತೆಲಿ ಸೇರಿ ಮಾತಾಡಿ. ಅಂದರೆ ಮೊದಲಿದೆಲ್ಲ ಒಂದು ಸ್ಟೋರಿ ಮಾತಾಡೋದು ಅದೆಲ್ಲ ನೆನಪು ಮಾಡ್ಕೊಳ್ಳುವಾಗ ಈಗಲೂ ಸಹ ಕೂತಾಗ ನೆನೆಸ್ತದೆ ನನಗೆ. ಎಂತ ಅಲ್ಲ ಅದೊಂದು ಮೆಮೊರಿ ಅಂಥೇಳಿ. ಅಂದರೆ ನಾವು ಈಗ ಕೆಲವೊಂದು ವಿಡಿಯೋ ಎಲ್ಲ ಮಾಡಿ ಇಟ್ಕೊಳ್ತೇವೆ, ಒಮ್ಮೊಮ್ಮೆ ಹೇಳಲಿಕ್ಕಾಗೋದಿಲ್ಲಲ್ಲ. ಅಂದರೆ ಆ ವಿಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ರೆ ಅಂಥೇಳಿ. ಅದಕ್ಕೆ ನನಗನ್ನಿಸ್ತು ಇವತ್ತು ಇದು ಒಂದು ವಿಡಿಯೋ ಇದರಲ್ಲಿ ಯೂಟ್ಯೂಬಲ್ಲಿ ಹಾಕಿಬಿಡುವ ಅಂಥೇಳಿ. ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ. ಮತ್ತು ಇನ್ನೇನು ಹೇಳೋದು ಅಂತೇಳಿ ಗೊತ್ತಾಗಲಿಲ್ಲ.
ಅಂದರೆ ಸ್ವಲ್ಪ ಇದಾಗ್ತಾ ಇತ್ತು ನನಗೆ ಕಣ್ಣು, ಮತ್ತು ಅಳಬಾರ್ದು ಅಂಥೇಳಿ ಕಂಟ್ರೋಲಲ್ಲಿ ಇದ್ದೆ ನಾನು. ಯಾಕೆ ಸುಮ್ಮನೆ ಅಲ್ವಾ, ಇಷ್ಟು ಖುಷಿಯಾಗಿದ್ದೆ 3 ದಿನ, ಸುಮ್ಮನೆ ಯಾಕೆ ದುಃಖ ಪಡೋದು ಅಂಥೇಳಿ. ಅಂದರೆ ಎಂತ ಅಂತೇಳಿ ಗೊತ್ತಾಗೋದಿಲ್ಲ. ಕೇಳ್ತಾರೆ ಎಲ್ಲರೂ, ಯಾಕೆ ಅಷ್ಟು ನಿನಗೆ ಅಟ್ಯಾಚ್ಮೆಂಟು ಬೆಂಗಳೂರು ಅಂತ ಹೇಳಿದರೆ ಅಂತೇಳಿ. ಗೊತ್ತಿಲ್ಲ ನನಗೆ, ತುಂಬ ನನಗೆ ಒಂದು ಇದು ಅಲ್ಲಿ ಬೆಂಗಳೂರು ಅಂತ ಹೇಳಿದರೆ. ಆದರೆ ಏನಂತ ಹೇಳಿದರೆ, ಈಗ ಟ್ರಾಫಿಕ್ ನೋಡುವಾಗ ಸ್ವಲ್ಪ ಟೆನ್ಷನ್ ಆಗ್ತದೆ. ಈಗ ನಾವೆಲ್ಲ ಇರುವಾಗ ಎಷ್ಟು ಟ್ರಾಫಿಕ್ ಎಲ್ಲ ಇರಲಿಲ್ಲ, ಈಗಂತೂ ತುಂಬ ಅಲ್ವಾ. ಒಂದು ಪ್ಲೇಸಿಗೆ ಹೋಗ್ಬೇಕಂತೇಳಿದರೆ 1-2 ಗಂಟೆ ಆದರೂ ಬೇಕಾಗ್ತದೆ ಫ್ರೆಂಡ್ಸ್. ಮತ್ತೇನಿಲ್ಲ, ಹಾಗೆ ಎಲ್ಲರಿಗೂ ಬಾಯ್ ಬಾಯ್ ಹೇಳಿಕೊಂಡು, ಬೆಂಗಳೂರಿಗೂ ಸಹ ಬಾಯ್ ಬಾಯ್ ಹೇಳಿಕೊಂಡು ನಾನು ನಮ್ಮೂರಿಗೆ ಹೊರಟಿದ್ದೇನೆ.